ಪ್ರಿಯ ವೀಕ್ಷಕರೇ, ವಿಕೆ ಸುದ್ದಿಗೆ ಸ್ವಾಗತ. ಹಗರಿ ಬೊಮ್ಮನಹಳ್ಳಿ ಪುರಸಭಾ ಸದಸ್ಯರು, ಹಿರಿಯ ಮುಖಂಡರು, ಜಿಲ್ಲಾ ಯೋಜನಾ ಸಮಿತಿ ಸದಸ್ಯರಾದ ಪವಾಡಿ ಹನುಮಂತಪ್ಪ ರವರಿಂದ ರಾಮನಗರ ಮುಸ್ಲಿಂ ಬಾಂಧವರಿಗೆ ಇಫ್ತಿಯಾರ್ ಕೂಟ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಬಾಂಧವರು ಒಪ್ಪತ್ತು ಬಿಟ್ಟು ಭೋಜನ ಕೂಟದಲ್ಲಿ ಭಾಗವಹಿಸಿದ್ದು ಕಂಡುಬಂದಿತು. ಮಸೀದಿಯ ಮುತಾವಲಿ ರವರು ಮಸೀದಿ ಕಾಂಪೌಂಡ್ ಹಾಗೂ ಮುಸ್ಲಿಂ ಸ್ಮಶಾನ ಅಭಿವೃದ್ಧಿಗೆ ಸಂಬಂಧಿಸಿ ತಮ್ಮ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ಇಟ್ಟರು. ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಗಣೇಶ್, ಮುಖಂಡರಾದ ಡಿಶ್ ಮಂಜುನಾಥ್, ಶೆರೆಗಾರ್ ಹುಚ್ಚಪ್ಪ, ಪೇಂಟರ್ ಬಾಬಣ್ಣ, ಇಮ್ತಿಯಾಜ್ ಮುತಾವಲಿ, ನಜೀರ್ ಸಾಬ್, ವೈಜ್ ಮುತಾವಲಿ, ಮೆಹಬೂಬ್, ಉಂಡಿಕಾಳ್ ಜಿಲಾನ್, ಶರೀಫ್ ಸಾಹೇಬ್, ಫಕ್ರುದ್ದೀನ್ ಸಾಹೇಬ್, ಕರೀಂ ಸಾಹೇಬ್, ಇಮ್ತಿಯಾಜ್ ಜಾಂಡಕಟ್ಟಿ, ಅಕ್ಬರ್, ರಫೀಕ್, ಇಮಾಮ್ ಸಾಬ್, ಎಣ್ಣಿ ಮೊಹಮ್ಮದ್ ಸಾಬ್, ಮೂಸಾ ಮೂಲಿಮನಿ, ಫಕ್ರುದ್ದೀನ್ ಸಾಬ್, ದಾದಮ್ಮನವರ ಬಸವರಾಜ್, ಶೆರೆಗಾರ್ ಹುಚ್ಚಪ್ಪ, ಅಕ್ಕಂಡಿ ಕೃಷ್ಣಪ್ಪ, ಉಮೇಶ್ ಹಾಗೂ ಮುಸ್ಲಿಂ ಬಾಂಧವರು ಇತರರು ಹಾಜರಿದ್ದರು. ಅಲ್ಲಾ ಅಲ್ಲಾ ನೀನೇ ಎಲ್ಲ, ಅಲ್ಲಾ ಅಲ್ಲಾ ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನದೆ ಜಗವೆಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನದೆ ಜಗವೆಲ್ಲ. ಲಾ ಇಲಾಹ ಇಲ್ಲಲ್ಲ ಮುಹಮ್ಮದುರ್ ರಸೂಲುಲ್ಲಾ, ಹಯ್ಯಾ ಸಲಾತ್ ಹಯ್ಯಾ ಅಲಲ್ ಫಲಾ. ಲಾ ಇಲಾಹ ಇಲ್ಲಲ್ಲ ಮುಹಮ್ಮದುರ್ ರಸೂಲುಲ್ಲಾ, ಹಯ್ಯಾ ಸಲಾತ್ ಹಯ್ಯಾ ಅಲಲ್ ಫಲಾ. ಅಲ್ಲಾ ಅಲ್ಲಾ ನೀನೇ ಎಲ್ಲ, ಅಲ್ಲಾ ಅಲ್ಲಾ ನಿನ್ನದೇ ಎಲ್ಲ. ತಂಪೆಲರೆಲ್ಲ ಬಾನಲಿ ಹಾರುವ ಹಕ್ಕಿಗಳೆಲ್ಲ, ಬೀಸುತ್ತ ಓಡುವ ತಂಪೆಲರೆಲ್ಲ ಬಾನಲಿ ಹಾರುವ ಹಕ್ಕಿಗಳೆಲ್ಲ, ಕಡಲಲ್ಲಿ ಏಳುವ ಅಲೆ ಅಲೆಯಲ್ಲ, ಅಲ್ಲ ಅಲ್ಲ ಎನ್ನುತ್ತಿದೆಯಲ್ಲ, ಅಲ್ಲ ಅಲ್ಲ ಎನ್ನುತ್ತಿದೆಯಲ್ಲ. ಅಲ್ಲ ಅಲ್ಲ ಯಾ ಅಲ್ಲ ಎಲ್ಲ, ಹಾಯ್ ಅಲ್ಲ ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನಲೆ ಜಗವೆಲ್ಲ. ನನ್ನ ಬಾಳಲ್ಲಿ ನೆಮ್ಮದಿಯಿಲ್ಲ, ಎಲ್ಲೆಡೆ ಕತ್ತಲೇ ತುಂಬಿದೆಯಲ್ಲ, ದಾರಿಯ ತೋರುವರಾರೂ ಇಲ್ಲ, ದಾರಿಯ ತೋರುವರಾರೂ ಇಲ್ಲ, ನೀ ಕೈ ಬಿಟ್ಟರೆ ಬದುಕೇ ಇಲ್ಲ. ಅಲ್ಲ 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 ನೀನೇ ಎಲ್ಲ, ನಿನ್ನನ್ನು ಬಿಟ್ಟರೆ ಗತಿ ಯಾರಿಲ್ಲ, ನಿನ್ನದೇ ಜಗವೆಲ್ಲ. ಯಾ ಅಲ್ಲ ಯಾ ಅಲ್ಲ, ಯಾ ಅಲ್ಲ ಯಾ ಅಲ್ಲ, ಯಾ ಅಲ್ಲ ಯಾ ಅಲ್ಲ, ಯಾ ಅಲ್ಲ ಯಾ ಅಲ್ಲ. ಅಲ್ಲ ಎಂದರೆ ಕಷ್ಟಗಳಿಲ್ಲ, ಎಲ್ಲ ಎಂದರೆ ವೇದನೆ ಇಲ್ಲ, ಅಲ್ಲ ಎಂದರೆ ಕಷ್ಟಗಳಿಲ್ಲ, ಯಾಲ್ಲ ಅಲ್ಲ ಎಂದರೆ ವೇದನೆ ಇಲ್ಲ. ಅಲ್ಲ ನೀನು ದಯ ತೋರಿದರೆ ಏನಂದರೆ ಸ್ವಲ್ಪ ನಮ್ಮ ಮಸೀದಿ ಕಾಂಪೌಂಡ್ ಹಾಕ್ಸ್ಕೊಡ್ಬೇಕಂತ ಸ್ವಲ್ಪ ಕೇಳ್ಕೊಳಕತ್ತೀವಿ. ಮಸೀದಿ ಕಾಂಪೌಂಡ್ ಹಾಕ್ಸ್ಕೊಟ್ರೆ ನಮಗೆ ಅನುಕೂಲ ಆಗತ್ತೆ.
ಬರವಡೆ ಹನುಮಂತಪ್ಪ ಅವರು ಇಲ್ಲಿ ಕೌನ್ಸಿಲರ್ ಉಪಾಧ್ಯಕ್ಷರೇ ಗುಜ್ಜಪ್ಪರಾಗ್ಯಾರ, ಗಣೇಶ ಮೆಂಬರ್ ಅದಾರ. ಎಲ್ಲರೂ ಸೇರಿ ನಮಗೆ ಒಂದು ಸ್ವಲ್ಪ ಸಹಕಾರ ಮಾಡಿಕೊಡ್ಬೇಕಂತ ಕೇಳ್ತೀವಿ. ಕಬರ್ಸ್ತಾನ ಅದು ಅಲ್ಲಿವರೆಗೆ ಅರ್ಧದವರೆಗೆ ಆಗ್ಯದ ಸರ್, ಇನ್ನೊಂದು ಅರ್ಧ ಕಾಂಪೌಂಡ್ ಆಗೋದು. ಅದನ್ನು ಸ್ವಲ್ಪ ಹಾಯಿಸ್ಕೊಟ್ರೆ ಅನುಕೂಲ ಸಹಕಾರ ಮಾಡಿ. ನಮ್ಮ ಮುಸ್ಲಿಂ ಬಾಂಧವರಿಂದ, ರಾಮನಗರ ಮುಸ್ಲಿಂ ಬಾಂಧವರಿಂದ ನಮಸ್ಕಾರಗಳು. ಇವತ್ತು ನಮ್ಮ ಪೌಡ ಹನುಮಂತಪ್ಪನವರು ಇಫ್ತಿಯಾರ್ ಒಕ್ಕೂಟವನ್ನು ಇಟ್ಕೊಂಡಿದ್ದಾರೆ. ಹಿಂದೆ ನಮ್ಮ ಭೀಮನಾಯಕ್ ಸಾರು ಈ ಮಸೀದಿಗೆ ಅನುದಾನ ಕೊಟ್ಟು ಭಾಳ ಚೆನ್ನಾಗಿ ನಮ್ಮ ಮಸೀದಿ ಮಾಡಿಕೊಟ್ಟಾರೆ. ಹಾಗೆ ನಮ್ಮ ಕಬರ್ಸ್ತಾನಿಗೆ ಕೂಡ ಕಾಂಪೌಂಡ್ ಹಾಕಿ ಕೊಟ್ಟಿದ್ರು. ಮತ್ತು ನಮಗೆ ಮುಂದೆ ಒಂದು 20 ಲಕ್ಷ ರೂಪಾಯಿ ರೋಡ್ ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ನಮ್ಮ ಮಸೀದಿ ಕಾಂಪೌಂಡ್ ಕೂಡ ಇನ್ನೂ ಸ್ವಲ್ಪ ಪೆಂಡಿಂಗ್ ಐತಿ. ಆಮೇಲೆ ನಮ್ಮ ಕಬರ್ಸ್ತಾನ್ ಕಾಂಪೌಂಡ್ ಕೂಡ ಪೆಂಡಿಂಗ್ ಐತಿ. ಈಗ ನಮ್ಮ ಮುತ್ತೋಲಿ ಸಾಬ್ರು ಏನು ಹೇಳ್ತಾರೆ ಅಂದರೆ ಅದನ್ನು ಇನ್ನೂ ಸ್ವಲ್ಪ ಪೂರ್ಣ ಮಾಡಿಕೊಡ್ಬೇಕು. ಈಗೆಲ್ಲ ಇಲ್ಲಿ ಕೌನ್ಸಿಲರ್ ಆಗಿರೋದ್ರಿಂದ. ಆಮೇಲೆ ಇವತ್ತು ನಮ್ಮ ಹುಚ್ಚಪ್ಪನವ್ರು ಕೂಡ ಹೊಸದಾಗಿ ಉಪಾಧ್ಯಕ್ಷರಾಗ್ಯಾರ. ಅವ್ರಿಗೆ ಕೂಡ ಒಂದು ಮನವಿ ಇದು ಮಾಡಿಕೊಡ್ಬೇಕಂತ ನಮ್ಮ ಬೇಡಿಕೆ ನಮ್ಮ ಸಮಾಜದಿಂದ. ರಾಮನಗರ ಮುಸ್ಲಿಂ ಎಲ್ಲ ಬಾಂಧವರೇ, ರಂಜಾನ್ ಹಬ್ಬದ ಪ್ರಯುಕ್ತ ಈ ದಿನ ಏನು ಒಂದು ಇಫ್ತಾರ್ ಕೂಟವನ್ನು ನಾವೆಲ್ಲರೂ ಸೇರಿ ಭಗವಂತನ ಕೃಪೆಯಿಂದ ಒಂದು ಆಯೋಜನೆ ಮಾಡಿದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಇವತ್ತು ಅವರು ಮುಂಜಾನೆ 3 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ರೋಜೆಯನ್ನು ಆಚರಣೆ ಮಾಡ್ತಾರೆ. ಬಟ್ ಆದರೆ ಎಲ್ಲೇ ಒಂದು ಕಡೆ ನಾವೊಂದು ಅಳಲು ಸೇವೆ ಮಾಡ್ಬೇಕಂತೇಳಿ ನಾವೆಲ್ಲರೂ ಮಾತಾಡ್ಕೊಂಡಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾಕಂದರೆ ಇವತ್ತು ಮುಸ್ಲಿಂ ಸಮಾಜ ಬೇರೆ ಅಲ್ಲ, ಹಿಂದೂ ಸಮಾಜ ಬೇರೆ ಅಲ್ಲ. ಯಾಕಂದರೆ ನಾವೆಲ್ಲರೂ ಹುಟ್ಟಿರ್ತಕ್ಕಂಥದ್ದು ಎಲ್ಲರೂ ಭಾರತ ದೇಶದಲ್ಲೇ ಹುಟ್ಟಿರೋದು. ನಾವೆಲ್ಲರೂ ಇಲ್ಲಿವರೆಗೆ ಅಣ್ಣ ತಮ್ಮ ಸೋದರರ ಥರ ನಾವೆಲ್ಲ ಜೀವನ ಮಾಡಿದ್ದೀವಿ. ಈಗ ನಮ್ಮ ಮುಸ್ಲಿಂ ಸಮಾಜದ ಮುತೌಲಿ ಸಾಹೇಬರು, ನಜೀರ್ ಸಾಹೇಬ್ರು ಹೇಳ್ದಂಗೆ, ಬಾಬಣ್ಣರು ಹೇಳ್ದಂಗೆ, ನಮ್ಮ ಮೈಬು ಹೇಳ್ದಂಗೆ, ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಹೇಳ್ದಂಗೆ, ನಮ್ಮ ಜಾಫರ್ ಸಾಹೇಬ್ರು ಎಲ್ಲರೂ ಹೇಳಿದ್ರು, ಬಟ್ ರಫೀಕ್ ಇರ್ಬೋದು ಎಲ್ಲರೂ. ಬಟ್ ಒಂದು ಏನಾಗಿದೆ ಅಂತ ಹೇಳಿದ್ರೆ, ಅವರು ರಾಮನಗರ ಮಸೀದಿಗೆ ಒಂದು ಕಾಂಪೌಂಡ್ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರು ಅಂತೇಳಿ ಇವತ್ತೇನು ಒಬ್ಬ ನೂತನ ಪುರಸಭೆ ಉಪಾಧ್ಯಕ್ಷರು ಹಾಗೂ ನಮ್ಮ ಜೊತೆ ಆಗಮಿಸಿರ್ತಕ್ಕಂಥ ಸೊಸೈಟಿ ಅಧ್ಯಕ್ಷರು ದಾದಮ್ನವ್ರು ಬಸವರಾಜ್ ಇರ್ಬೋದು, ಡಿಶ್ಮಂಜನರ್ ಇರ್ಬೋದು, ಪಂದ್ರ ಸಾಹೇಬ್ರು ಇರ್ಬೋದು, ಅದೇ ರೀತಿ ಗಣೇಶ್ ಇರ್ಬೋದು, ಆಮೇಲೆ ಇಂತಿಯಾಜ್ ಭಯ ಇರ್ಬೋದು, ಡಿಶ್ಮಂಜನರ್ ಇರ್ಬೋದು, ಬಡ್ಲಡ್ಕಿ ಕೃಷ್ಣಪ್ಪರ್ ಇರ್ಬೋದು, ಶಕ್ಷಾವಲ್ಲಿ ಇರ್ಬೋದು, ಇನ್ನೂ ಅನೇಕ ಜನ ಎಲ್ಲರೂ ನಾವು ಬಂದಿದ್ವಿ. ಅವರೊಂದು ಬೇಡಿಕೆ ಇಟ್ಟಿದ್ದಾರೆ. ಏನಂತ ಹೇಳಿದ್ರೆ, ರಾಮನಗರ ಮಸೀದಿಗೆ ಕಾಂಪೌಂಡನ್ನು ಅವಶ್ಯಕತೆ ಇದೆ ಅಂತೇಳಿ. ಯಾಕಂತ ಹೇಳಿದ್ರೆ ಅವರ ನಮ್ಮ ಬಾಂಧವ್ಯ ಹೆಂಗಿದೆ ಅಂತ ಹೇಳಿದ್ರೆ ಜಾತಿ ಮೀರಿ ಬಾಂಧವ್ಯ ಇದೆ. ನಾವು ಎಲ್ಲೇ ಒಂದು ಕಡೆ ವಾಲ್ಮೀಕಿ, ಎಲ್ಲೇ ಒಂದು ಕಡೆ ಮುಸ್ಲಿಂ ಅಂತಕ್ಕಂಥ ಬಾಂಧವ್ಯ ಅವ್ರಿಗೆ ನಮಗಿಲ್ಲ. ಅವರು ನಾವು ಅಣ್ಣ ತಮ್ಮ ಅಂತಕ್ಕಂಥ ಒಂದು ಬಾಂಧವ್ಯದಲ್ಲಿ ಇಲ್ಲಿವರೆಗೂ ಬೆಳೆದು ಬಂದಿದ್ದೀವಿ. ಈಗ ಅವರು ಇದಗದು ಒಂದು ಕಾಂಪೌಂಡನ್ನು ಕೇಳಿದರು. ಹಿಂದೆ ಕಬ್ರಿಸ್ತಾನದ್ದು ಒಂದು ಕಾಂಪೌಂಡ್ ಕೇಳಿದಾಗ ನಾವೇನು ಮಾಡಿದ್ವಿ, ಹಿಂದೆ ಅನೇಕ ಜನ ಗ್ರಾಮ ಪಂಚಾಯತಿ ಸದಸ್ಯರಿದ್ವಿ. ಆ ಸಂದರ್ಭದಲ್ಲಿ ಈಗೇನು ನರೇಗಾ ಅಂತ ಏನಿದೆಯಲ್ಲ, ಆ ನರೇಗಾ ಒಂದು ಇದರಲ್ಲಿ ಅವತ್ತು ಆ ಒಂದು ಕಬ್ರಿಸ್ತಾನಕ್ಕೆ ಕಾಂಪೌಂಡನ್ನು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ನಮ್ಮ ಅಡ್ಲಳ್ಳಿ ಇಮಾಮ್ ಸಾಬ್ ಇರ್ಬೋದು, ಇನ್ನು ಅನೇಕ ಜನ ಮುತವಲಿಗಳು ಇದ್ದರು ಅವತ್ತು. ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರು ಸಹ ನಮ್ಮ ಜೊತೆ ಇದ್ದರು. ಎಲ್ಲರೂ ಸೇರಿ ಮಾಡಿದ್ವಿ. ತದನಂತರ ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮನಾಯಕ್ ಸರ್ ಅವರು ಈ ಮುಸ್ಲಿಂ ಸಮಾಜದ ಬಂಧುಗಳೆಲ್ಲ ಬಂದು ಕೇಳಿದಂಥ ಸಂದರ್ಭದಲ್ಲಿ ಅವತ್ತು ಒಂದು ಕಾಂಪೌಂಡನ್ನು ಕೃಷ್ಣಮೂರ್ತಿ ಹೊಲದ ಪಕ್ಕ ಹಿಂಗೆ ಏಕೆ ಮಾಡಿಕೊಟ್ರೆ ನಮಗೆ ಅದ್ವಸ್ತ ಆಗ್ತತಿ, ನಮ್ಮ ನೀಟ್ನೆಸ್ ಆಗಿ ಇಟ್ಕೊತೀವಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ಅವತ್ತು ಒಂದು ಕಾಂಪೌಂಡಿನ ವ್ಯವಸ್ಥೆಯನ್ನು ಮಾಡಿದರು. ಅದೀಗ ಅರ್ಧ ಆಗಿರೋದ್ರಿಂದ ಹಲವಾರು ಬಾರಿ ಅವರು ಮನವಿಯನ್ನು ಸಲ್ಲಿಸಿದ್ದಾರೆ. ನಾವು ಏನು ಮಾಡೋಕ್ಕಂತೇಳಿ ಎಲ್ಲ ಸರ್ವ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಇರ್ತಕ್ಕಂಥವ್ರು ಎಲ್ಲರೂ ಸೇರಿ ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮಿಂದ ಎಷ್ಟು ಸಾಧ್ಯ ಆಗ್ತೈತೆ ಅಷ್ಟು ಕಾಂಪೌಂಡಿನ ಒಂದು ವ್ಯವಸ್ಥೆ. ಯಾಕಂದರೆ ಅದು ನಾವು ಮಾಡಿರ್ತಕ್ಕಂಥ ಕಾಂಪೌಂಡು. ನಾವು ಅಂತ ಹೇಳಿದ್ರೆ ಅವತ್ತಿನ ಶಾಸಕರು ಅನುದಾನ ಕೊಟ್ಟರು. ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯರಿದ್ದಂಥ ಸಂದರ್ಭದಲ್ಲಿ ನರೇಗಾ ಇತ್ತು. ಆಮೇಲೆ ನಾವು ಅವತ್ತು ಶಾಸಕರ ಕಾಂಪೌಂಡ್ ಹಾಕಿದ ಮೇಲೆ ಅನುದಾನ ಇದ್ದಿದ್ದಿಲ್ಲ. ಒಂದು ಚಿಕ್ಕ ಗೇಟನ್ನು ಈ ಅಂಗವಿಕಲರು ಇಲ್ಲ ಕೈಕಾಲು ಇಲ್ದಂಥವ್ರು ಇಲ್ಲ ಯಜಮಾನರು ಹೋಗ್ಲಿಕ್ಕೆ ಆಗಲ್ಲ ಅಂತೇಳಿ ಅವತ್ತಿನ ದಿನದಲ್ಲಿ ನಾನು ಎಲ್ಲ ಸಮಾಜದವರೆಲ್ಲ ಕೇಳ್ಕೊಂಡಾಗ ನಾನು ಸ್ವಂತ ನನ್ನ ಖರ್ಚಿಂದನೇ ಗೇಟ್ ಮಾಡಿಕೊಟ್ಟೆ. ಯಾಕಂತ ಹೇಳಿದ್ರೆ ಅವರು ಎಲ್ಲ ನಮ್ಮ ಸಂಬಂಧಿಕರು, ಅವರು ಅಣ್ಣ ತಮ್ಮ ಹಳೆಯ ಮಾವ ಅಂತೇಳಿ ಇಲ್ಲಿವರೆಗೆ ನಾವೆಲ್ಲ ಬೆಳೆದು ಬಂದಿದ್ದೀವಿ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಸಮಾಜದ ಬಂಧುಗಳು, ಮುಸ್ಲಿಂ ಸಮಾಜದ ಬಂಧುಗಳು ಏನು ಹೇಳಿದಾರಲ್ಲ, ಒಂದು ಕಡೆ ಮಸೀದಿಗೆ ಕಾಂಪೌಂಡ್ ವ್ಯವಸ್ಥೆ ಇರ್ಬೋದು, ಒಂದು ನಾವೇನು ಕಬ್ರಿಸ್ತಾನ ಇದೆಯಲ್ಲ ಅದಕ್ಕೆ ಒಂದು ನೀರಿನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಇರ್ಬೋದು. ನಮ್ಮ ರಫೀಕ್ ಹಲವಾರು ಸರಿ ಹೇಳ್ತಿದ್ರು ನೀರಿಂದಲ್ಲಿ ಭಾಳ ಸಮಸ್ಯೆ ಇದೆ. ನಾವು ಹಲವಾರು ಸರಿ ಇಂಜಿನಿಯರ್ಗೆ ಹೇಳಿವಿ, ಈಗ ಆಗ್ತೈತಿ, ಈಗ ತಾನೇ ಉಪಾಧ್ಯಕ್ಷ ಇದ್ದಾರೆ, ಆಗ್ತೈತಿ. ಆಮೇಲೆ ಅದೊಂದು ರೇಡರ್ ಒಂದು ಕಟ್ಟಾಗಿದೆ ಮೇಲ್ಗಡೆ, ಇಲ್ಲಿ ಈಗ ಐಮಾಸ್ ಲೈಟಿಂದು ಅದೊಂದು ವ್ಯವಸ್ಥೆ ಮಾಡಬೇಕು. ಅದು ನನ್ನ ವಾರ್ಡಿಗೆ ಬರೋದ್ರಿಂದ 22ನೇ ವಾರ್ಡಿಗೆ ಬರ್ತದೆ. ನಾನು 7 ಜನ್ಮದ ಪುಣ್ಯ ಮಾಡಿ ನಾನು. ಯಾಕಂತ ಹೇಳಿದ್ರೆ ಅದು ನನ್ನ ವಾರ್ಡಲ್ಲೇ ಬಂದತಿ. ನಮ್ಮ ಸಮಾಜದಲ್ಲಿ ನನ್ನ ಏರಿಯಾದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಸಮಾಜ. ಹಂಗಾಗಿ ಅವರು ನನಗೆ ನೀಡಿರ್ತಕ್ಕಂಥ ಒಂದು ಏನು ಒಂದು ಸಲಹೆ ಸೂಚನೆಗಳು ಇರ್ಬೋದು,
ಅವರ ಆಶೀರ್ವಾದದಿಂದ ನಾನೇನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ. ಮುಂದಿನ ದಿನಮಾನಗಳಲ್ಲಿ ಅವರ ಋಣ ತೀರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಅವ್ರು ಹೇಳಿರ್ತಕ್ಕಂಥ ಮ್ಯಾಕ್ಸಿಮಮ್ ಕೆಲಸನ ನಮ್ಮ ಉಪಾಧ್ಯಕ್ಷರು, ಅಧ್ಯಕ್ಷರು, ಸರ್ವ ಸದಸ್ಯರನ್ನು ಒಳಗೂಡಿ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೆಯದಾಗಿ ಈ ಒಂದು ದೈವದ ಸ್ಥಳದಲ್ಲಿ ನಿಂತು ಏನು ನಮ್ಮ ರಾಮನಗರ ಮಸೀದಿಯ ಈ ಒಂದು ಆವರಣ ಮುಂಭಾಗದಲ್ಲಿ ನಿಂತ್ಕೊಂಡಿದ್ದೀವಿ. ಇವತ್ತಿನ ಈ ಇಫ್ತಾರ್ ಕೂಟದ ಸಂದರ್ಭದಲ್ಲಿ ಇವತ್ತು ನೂತನವಾಗಿ ನಮ್ಮ ಪುರಸಭೆ ಅಗ್ರಿವನ್ಮಳ್ಳಿ ಪುರಸಭೆಯ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ನೇತ್ರಾವತಿ ಸರಗರ ಹುಚ್ಚಪ್ಪನವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಮೊದಲನೇದಾಗಿ ಇಷ್ಟಪಡ್ತೀವಿ. ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಮಾಜದ ಮುಸ್ಲಿಂ ಮುಖಂಡರು ಏನು ಇವತ್ತು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ, ಪುರಸಭೆಯ ಉಪಾಧ್ಯಕ್ಷರಿಗೂ ಮತ್ತು ಈ ವಾರ್ಡಿನ ಸದಸ್ಯರಾಗಿರ್ತಕ್ಕಂಥ ನಮ್ಮ ಮಾವನವರಾದ ಪಾವಡಿ ಹನುಮಂತಪ್ಪನವರಿಗೂ ನಮಗೂ ಎಲ್ಲರಿಗೂ ಸಹ ಈ ಒಂದು ಮನವಿಯನ್ನು ಇಟ್ಟಿದ್ದಾರೆ. ನಾವೆಲ್ಲರೂ ಸಹ ಆ ಒಂದು ಮನವಿಯನ್ನು ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನು ಯಾವ ರೀತಿ ಬಳಕೆ ಮಾಡಬೇಕಂತ ಒಂದು ಮನವಿಯನ್ನು ನಾವು ಸಹ ಪುರಸಭೆ ವ್ಯಾಪ್ತಿಯಲ್ಲಿ ಚರ್ಚೆ ಮಾಡಿ ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು ನೀನೆ ಕರ್ಮ ನೀನೆ ಧರ್ಮ ನೀನೆ ಮರ್ಮ ನೀನೆ ಪ್ರೇಮ ನಿಮ್ಮ ಜೀವನ ಮಾಲೀಕ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ ಮುಕುಂದ ಮುರಾರೇ ನೀನೆ ರಾಮ ನೀನೆ ಶ್ಯಾಮ ನೀನೆ ಅಲ್ಲ ನೀನೆ ಯೇಸು ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಒಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೂರು ಅದಕ್ಕೆ ತಕ್ಕೆ ಈತ ಕರಾರು ಅಣು 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 ಒಳಗೆ ಕುಳಿತಿರುವೆ
ಢಗದ ಉಸಿರಲ್ಲಿರುವೆ ನಾನು, ಕಡಲ ಅಲೆಯ ಮಳೆಯ ಹನಿಯ ಪರಮಾಣುವೆ ನಾನು. ಹೊಸದು ಹೊಸದು ಹೆಸರ ಹೊಸದು ಕರೆವೆ ನನ್ನ ನೀನು, ನನಗೂ ನಿನಗೂ ನಡುವೆ ನೀನೆ ಗೋಡೆ ಕಟ್ಟಿದವನು ನಾ ಇರುವೆನು ಒಳಗೆ, ನೀ ಹುಡುಕಿದೆ ಹೊರಗೆ ಬಿಚ್ಚುಮದದ ಉಡುಗೆ, ನಡೆ ಬೆಳಕಿನ ಕಡೆಗೆ ನಿಮ್ಮ ಜೀವದ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ಕಣ ಕಣ ಕಣದೊಳಗೆ ನಾನಿರುವೆ. ನೀನೆ ರಾಮ ನೀನೆ ಶ್ಯಾಮ, ನೀನೆ ಅಲ್ಲ ನೀನೇ ಎಲ್ಲ. ನಮಸ್ಕಾರ, ನಾನು ನಿಮ್ಮ ಉಪೇಂದ್ರ ಮಾತಾಡ್ತಿದ್ದೀನಿ. ಮುಕುಂದ ಮುರಾರಿ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡಿ ಬೀಟ್ಸ್ನ ಸಬ್ಸ್ಕ್ರೈಬ್ ಮಾಡಿ. ನೀನೆ ರಾಮ ನೀನೆ ಶ್ಯಾಮ, ನೀನೆ ಅಲ್ಲ ನೀನೆ ಯೇಸು, ನೀನೆ ಕರ್ಮ ನೀನೆ ಧರ್ಮ, ನೀನೆ ಮರ್ಮ ನೀನೆ ಪ್ರೇಮ, ನಿಮ್ಮ ಜೀವನ ಮಾಲೀಕ ನಾನು, ನಿಮ್ಮ ಪಾಲಿನ ಸೇವಕ ನಾನು. ನನಗೇನು ಹೆಸರಿಲ್ಲ, ಹೆಸರಲ್ಲ